ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏರ್ಪಟ್ಟ ಬಿಜೆಪಿ ಜೆಡಿಎಸ್ ಮೈತ್ರಿ. ಈ ಮೈತ್ರಿಗೆ ಪ್ರತಿರೋಧ ಅಂತ ಇದ್ದರೆ ಅದು ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ. ಯಾಕೆ ಅಂದರೆ ಅನೇಕ ಕಡೆ ಫೈಟ್ ಇದ್ದದ್ದೇ ಬಿಜೆಪಿ ವರ್ಸಸ್ ಜೆಡಿಎಸ್. ಹಾಗಿದ್ದಾಗ ಮೈತ್ರಿ ಮಾಡ್ಕೊಂಡು ಬಿಟ್ರೆ ಅವರ ಭವಿಷ್ಯದ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಕುಮಾರಸ್ವಾಮಿ ಸಿಎಂ ಆಗಬೇಕು, ಕುಮಾರಸ್ವಾಮಿ ಅವರು ಸಿಎಂ ಆಗಬೇಕು ಒಂದು. ಹೇಳಿ ಕೇಳಿ ಹಾಸನದಲ್ಲಿ ಪ್ರೀತಮ್ ಗೌಡ್ರಿಗೂ ದೇವೇಗೌಡರ ಕುಟುಂಬಕ್ಕೂ ಒಂದು ಊರಾಗಿ ಬರಲ್ಲ. ಅಂಥ ಟೈಮ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಪ್ರೀತಮ್ ಗೌಡ್ರು ಕೇಳಿಸ್ಕೊಂಡು ಸುಮ್ಮನೆ ಇರೋ ಜಾಯಮಾನದವರಲ್ಲ. ಮೈತ್ರಿ ಗಟ್ಟಿ ಆಗಬೇಕು ಅಂದ್ರೆ ಅವರು ಸಿಎಂ ಇವರು ಸಿಎಂ ಅಂತ ಹೇಳಬಾರ್ದು. ನಿಖಿಲ್ ಇದರ ಬಗ್ಗೆ ಮಾತಾಡದೆ ಮೈತ್ರಿ ಬಗ್ಗೆ ಕೆಲಸ ಮಾಡಬೇಕು. ಮಂಡ್ಯದಲ್ಲಿ 7ರಲ್ಲಿ 3 ಸೀಟ್ ಬಿಜೆಪಿಗೆ ಸಿಗುತ್ತೆ ಅಂತ ನಾನು ಹೇಳಿದ್ರಾಗೋದಿಲ್ಲ, ಹೈಕಮಾಂಡ್ ಹೇಳಬೇಕು. ಎಲ್ಲಿ ಯಾರು ಗೆಲ್ತಾರೋ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂದ್ರು ಪ್ರೀತಮ್ ಗೌಡ್. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಉತ್ತರ ಮತ್ತೆ ಪ್ರೀತಮ್ ಗೌಡ್ರ ಪ್ರತ್ಯುತ್ತರ ಕೇಳಿಸ್ಕೊಳ್ಳಿ. ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತ ವಿಚಾರ. ಕನಿಷ್ಠ 50% ಸೀಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಟಿಪಿ ಆಗಲಿ ZP ಬಿಟ್ಕೊಡ್ತು. ಅದ್ರ ತೀರ್ಮಾನ ಮಾಡೋದಕ್ಕೆ ಪ್ರೀತಮ್ ಗೌಡನ ಕೈ ಶಕ್ತಿ ಇಲ್ಲ, ಅಥವಾ ನಿಖಿಲ್ ಕುಮಾರಸ್ವಾಮಿ ಕೈ ಶಕ್ತಿ ಇಲ್ಲ. ರಾಜ್ಯದಲ್ಲಿ ವಾತಾವರಣ ತಿಳಿಯಾಗಿ ಅಲಯನ್ಸ್ ಒಳ್ಳೆ ರೀತಿಲಿ ಆಗ್ಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರು ಹೇಳ್ತಿದ್ದಾರೆ, ಜನ ಹೇಳ್ತಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಇವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಯಾರು ಕೂಡ ಅಧಿಕಾರ ಕೊಟ್ಟಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ. ಅದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ಬೋದು, ಪ್ರೀತಮ್ ಗೌಡನಾದ್ರೂ ಹೇಳ್ಬೋದು. ಮಂಡ್ಯದಲ್ಲಿ ಕನಿಷ್ಠ 7ಕ್ಕೆ 3 ಬಿಜೆಪಿಗೆ ಸಿಗುತ್ತೆ. ಅದರಲ್ಲಿ KR ಕೂಡ ಒಂದಾಗಿರುತ್ತೆ. ನಾನು ಹೇಳ್ತೀನಿ, ಅದ್ರ ತೀರ್ಮಾನ ಮಾಡುವಂತ ಕೇಂದ್ರದ ನಾಯಕರು ಗೆಲುವಿನ ಮಾನದಂಡ ಆಗಿಟ್ಕೋಬೇಕು ಹೊರತು ನಮ್ಗೆ JDS ಸೀಟು ಈ ಮಾನದಂಡ ಆಗ್ಲಿಕ್ಕೆ ಹಾದಿ ಬೀದಿಲಿ ಚರ್ಚೆ ಮಾಡುವಂತ ವಿಚಾರನ ಇದು. ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಇಂಥ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅಂತ ಅನಿವಾರ್ಯತೆನೂ ಕೂಡ ಸೃಷ್ಟಿಯಾಗಿಲ್ಲ. ಗಟ್ಟಿಯಾಗಿ ಉಳ್ಕೋಬೇಕು ಈ ಅಲಯನ್ಸು, ಶಾಶ್ವತವಾಗಿ ಉಳ್ಕೋಬೇಕು. 2 ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಮತ್ತಷ್ಟು ಗಟ್ಟಿ ಆಗ್ಬೇಕು ಅಂತಕ್ಕಂಥದ್ದು ನಿಮ್ಮಲ್ಲೇನಾರಿದ್ರೆ ಬನ್ನಿ, ಕೂತ್ಕೊಳ್ಳಿ. ಕುಮಾರಣ್ಣನ ಮನೆ ಬಾಗಿಲು ಯಾವಾಗಲೂ ಕೂಡ ನಿಮಗೆ ತೆರೆದಿರ್ತದೆ, ಕೂತ್ ಚರ್ಚೆ ಮಾಡುವ. ನನ್ನ ಚುನಾವಣೆಯ ಸೋಲಿನ ಮೇಲೆ ನನ್ನ ರಾಜಕಾರಣದ ನಾಯಕತ್ವ ಸೃಷ್ಟಿಯಾಗುತ್ತೋ ಅಥವಾ ಸೃಷ್ಟಿ ಆಗಿಲ್ವೋ ಅಂತಕ್ಕಂಥದ್ದು ನಿರ್ಣಯ ಆಗೋದಿಲ್ಲ. ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ, ಅವರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಹಾಗಾಗಿ ಈಗ ಅವ್ರಿಗೂ ಅರ್ಥ ಆಗಿದೆ, ನಮಗೂ ಅರ್ಥ ಆಗಿದೆ. NDA ನೇತೃತ್ವದಲ್ಲಿ ತೀರ್ಮಾನ ಆಗಂತ ಡೆಲ್ಲಿಲಿ ಯಾವುದೇ ಟಿಕೆಟ್ ವಿಚಾರನೂ ಮಾತಾಡಬಾರ್ದು, ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದು ಮಾತಾಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ, ನಮಗೂ ಗೊತ್ತಿತ್ತು. ಹಂಗಾಗಿ ಹಾದಿ ಬೀದಿಲಿ ಯಾರು ಹೇಳ್ತಿದ್ರು ಅವ್ರು ಇನ್ನು ಹೇಳ್ದೆ ಹೋದ್ರೆ ಸಮಸ್ಯೆ ಬಗೆಹರಿತ್ತು. ಹಂಗಾಗಿ ಪ್ರೀತಮ್ ವೈಲೆಂಟು ಇಲ್ಲ, ಸೈಲೆಂಟು ಇಲ್ಲ, ಟಾಸ್ಕ್ ಮಾಸ್ಟರು. ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ, ನನ್ನ ಕೆಲಸ ಮುಗಿದಿದೆ. ಹಂಗಾಗಿ ನಾನು ಇನ್ ಸೈಲೆಂಟು. ಪ್ರೀತಮ್ ಗೌಡ್ರು ಮಾತಾಡೋದೇ ಹಿಂಗೆ. ಎಲ್ಲ ಹೇಳಿದ ನಂತರ ನಾನು ಆಡಿದ ಮಾತಿನಲ್ಲಿ ಏನು ತಪ್ಪಿತ್ತು ಹೇಳಿ ಅಂದ್ಬಿಡ್ತಾರವು. ಇಂಥ ತಪ್ಪು ಅಂತ ಹೇಳೋದಕ್ಕೂ ಕಷ್ಟ. ಒಂದು ರೀತಿ ಬಿಜೆಪಿ ನಾಯಕರುಗಳಿಗೆ ಪ್ರೀತಮ್ ಗೌಡರ ಹೇಳಿಕೆ ಬಿಸಿ ತುಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
Podcast.